ನಮಸ್ತೆ ವೀಕ್ಷಕರೇ, ಎಂದಿನಂತೆ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇಂದಿನ ದಿನದ ಪಂಚಾಂಗ, 12 ರಾಶಿಗಳ ಫಲಾನುಫಲಗಳು ಹಾಗೆ ಈ ದಿನದ ಒಂದು ಆಧ್ಯಾತ್ಮಿಕ ಚಿಂತನೆಯ ವಿಷಯದ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಖ್ಯಾತ ಗುರೂಜಿಗಳು ಹಾಗೆ ಆಧ್ಯಾತ್ಮಿಕ ಚಿಂತಕರು ಆದಂತಹ ಆಚಾರ್ಯ ಗುರೂಜಿಯವರು ಇದ್ದಾರೆ. ಹಾಗಾದ್ರೆ ಮತ್ತಾಗ್ತಡ, ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಹೋಗೋಣ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಹಾಗೆ ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ. ಗುರೂಜಿ ನೋಡಿ, ದಿನನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳಿದು ಮುನ್ನಡಿಬೇಕಾಗುತ್ತೆ. ಯಾಕೆ ನೋಡಿ, ಈ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳು ಅಂತ ಈ 5 ಅಂಗಗಳನ್ನು ನಾವು ಪಂಚಾಂಗ ಅಂತ ಹೇಳ್ತೀವಿ. ನೋಡಿ, ಯಾವಾಗ ಒಬ್ಬ ಮನುಷ್ಯ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾನೆ ಮತ್ತು ಪಠಣ ಮಾಡ್ತಾನೆ, ಈ ಶ್ರವಣದಿಂದ ಮತ್ತು ಪಠಣದಿಂದ ಎಷ್ಟೋ ಪುಣ್ಯ ಫಲಗಳು ನಮಗೆ ಲಭಿಸ್ತವಂತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ದಿನನಿತ್ಯವೂ ಕೂಡ ನಾವು ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ತಿಳಿದು ಮುನ್ನಡೆಯುವುದು ನಮಗೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಇವತ್ತಿನ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ತಿಳ್ಕೊಳ್ಳೋಣ. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಶರದೃತು, ಆಶ್ವೀಜ ಮಾಸ. ಆಶ್ವೀಜ ಮಾಸದ ಶುಕ್ಲ ಪಕ್ಷ ಷಷ್ಠಿ ತಿಥಿಯಲ್ಲಿ ನಾವಿದ್ದೇವೆ. ಇವತ್ತು ವಿಶೇಷವಾಗಿ ಮೂಲ ನಕ್ಷತ್ರ ಇರುವಂಥದ್ದು. ನೋಡಿ, ಇವತ್ತು ಮೂಲ ನಕ್ಷತ್ರ ನೋಡ್ಕೋಬೇಕಾಗುತ್ತೆ. ಹಾಗೆ ಇವತ್ತು ಸೌಭಾಗ್ಯ ಯೋಗ ಇರುವಂಥದ್ದು. ಹಾಗೆ ತೈತುಲ ಕರ್ಣವನ್ನು ಕೂಡ ನಾವು ಈ ದಿನದ ವಿಶೇಷವಾಗಿ ನೋಡ್ಬೋದಾಗಿದೆ. ದಿನನಿತ್ಯವೂ ಕೂಡ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ನೋಡಿ, ಯಾಕೆ ರಾಹುಕಾಲ, ಗುಳಿಕ ಕಾಲವನ್ನು ತಿಳ್ಕೋಬೇಕು ಅಂತ ನೋಡಿ, ನಮ್ಮ ಇಂದಿನಿಂದನೂ ಕೂಡ ನಾವು ನಮ್ಮ ಪೂರ್ವಜರು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ನಾವು ಯಾತ್ರೆಗಳನ್ನು ಮಾಡುವುದಾಗಲಿ, ಪ್ರಯಾಣಗಳನ್ನು ಮಾಡುವುದಾಗಲಿ ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ದಿನನಿತ್ಯವೂ ನಾವು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳನ್ನು ತಿಳಿದು ನಡೆದಾಗ ನಮಗೆ ಅನೇಕ ಫಲಗಳು ದೊರಕುವಂಥದ್ದು. ಯಾವುದೇ ರೀತಿಯ ಅನಾನುಕೂಲಗಳಿದ್ದರೂ ಕೂಡ ಅನುಕೂಲಗಳಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತು ರಾಹುಕಾಲ ನೋಡಿದಾಗ, ರಾಹುಕಾಲವು 12 ಗಂಟೆ 7 ನಿಮಿಷದಿಂದ 1 ಗಂಟೆ 36 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 39 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೆ ಯಮಗಂಡ ಕಾಲವನ್ನು ನೋಡಬಹುದು. ಹಾಗೆ ಗುಳಿಕ ಕಾಲ 10 ಗಂಟೆ 38 ನಿಮಿಷದಿಂದ 12 ಗಂಟೆ 7 ನಿಮಿಷದವರೆಗೆ ಗುಳಿಕ ಕಾಲವನ್ನು ನೋಡಬಹುದಾಗಿದೆ. ಹಾಗೆ ಬ್ರಾಹ್ಮಿ ಮುಹೂರ್ತ ನೋಡಿ, ನಿತ್ಯವೂ ಕೂಡ ಹೇಳ್ತೀವಿ, ಜಪ ತಪ ಹೋಮ ಹವನಾದಿಗಳನ್ನು ಮಾಡುವಂಥವ್ರು ಅಥವಾ ಯಾವುದೇ ರೀತಿಯ ಒಂದು ಮಂತ್ರ ಸಿದ್ಧಿ ಮಾಡ್ಕೋಬೇಕಾದ್ರೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಶ್ರೇಷ್ಠವಾಗಿರುವಂತಹ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ 4 ಗಂಟೆ 32 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದು. ಹಾಗೆ ಇವತ್ತಿನ ಸೂರ್ಯ ಉದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ತಪ್ಪದೆ ತಿಳ್ಕೊಬೇಕಾಗುತ್ತೆ. ಯಾಕೆ ನೋಡಿ, ಕೆಲವೊಂದು ಮಂತ್ರಗಳನ್ನು ನಾವು ಸೂರ್ಯ ಉದಯಕ್ಕೆ ಮುಂಚೆ ಅಂದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೆಲವೊಂದು ಮಂತ್ರಗಳನ್ನು ನಾವು ಪಠನೆ ಮಾಡಬೇಕಾಗುತ್ತೆ. ಹಾಗಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಸೂರ್ಯೋದಯ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆ 10 ನಿಮಿಷಕ್ಕೆ ಸೂರ್ಯೋದಯವಾದರೆ, ಸಾಯಂಕಾಲ ಅಂದರೆ ಗೋಧೂಳಿ ಲಗ್ನದಲ್ಲಿ ಸೂರ್ಯಾಸ್ತಮವು 6 ಗಂಟೆ 4 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ವಿಶೇಷವಾಗಿ ನೋಡ್ಬೋದಾಗಿದೆ. ಈ ದಿನದ ಒಂದು ಪಂಚಾಂಗವನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಈ ದಿನದ 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೆಯದಾಗಿ ಮೇಷರಾಶಿ. ನೋಡಿ, ದಿನನಿತ್ಯವೂ ಕೂಡ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ನಿತ್ಯವೂ ಕೂಡ ನಾವು ಈ ದಿನ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ನೋಡೋಣ ಯಾರಿಗೆಲ್ಲ ಶುಭ ಇದೆ, ಯಾರಿಗೆಲ್ಲ ಅಶುಭ ಇದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ, ಇವೆಲ್ಲವನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಪ್ರಥಮ ರಾಶಿ ಮೇಷರಾಶಿ.
ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಬಾರದು. ನೋಡಿ ಏನು ಹೇಳುತ್ತೆ ಮೇಷರಾಶಿಯವರು, ಯಾವುದೇ ಕಾರಣ ನೋಡಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ ಯಾವಾಗಲೂ ಕೂಡ. ಹಾಗಾಗಿ ಯಾವುದೇ ಒಂದು ಕೆಲಸ ತಗೊಳ್ಳಿ, ಅವಸರವಾಗಿ ನಾವು ಯಾವ ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತೇನಾದರೂ ಈ ಮೇಷರಾಶಿಯವರು ಅವಸರವಾಗಿ ಏನಾದರೂ ಕಾರ್ಯವನ್ನು ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಕಾಣ್ತಾ ಇದೆ. ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಯ ಇರುವುದಿಲ್ಲ. ಅಂದರೆ ಆರ್ಥಿಕವಾಗಿ ಏನು ನೀವು ನಿಮ್ಮ ಇವತ್ತು ಯಾವ ವ್ಯತ್ಯಯ ಕಾಣೋದಿಲ್ಲ, ಯಾವ ರೀತಿ ನಿಮ್ಮ ಜೀವನ ಸಾಗ್ತಾ ಇರುತ್ತೆ. ಇವತ್ತು ಕೂಡ ಹಣದಿಂದ ಬರುವಂತಹ ಏನೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಅವೆಲ್ಲವೂ ಕೂಡ ಯಥಾಸ್ಥಿತಿಯಾಗಿ ಕೂಡ ಇವತ್ತು ನಡೆಯುವಂಥದ್ದು ಕೂಡ ನೋಡ್ಬೋದು. ಹಾಗೆ ಪೂರ್ವ ನಿಯೋಜಿತ ಕಾರ್ಯಗಳು ಸಂಪೂರ್ಣಗೊಳ್ಳುವಂಥದ್ದು. ಏನೆಲ್ಲ ಈ ತುಂಬ ದಿನದಿಂದ ಯಾವುದೋ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ತೀರಾ, ಅದು ನಡೀತಾ ಇರಲ್ಲ, ಅವೆಲ್ಲವೂ ಕೂಡ ಪೂರ್ವ ನಿಯೋಜಿತ ಕಾರ್ಯಗಳೆಲ್ಲವೂ ಕೂಡ ಸಂಪೂರ್ಣ ಆಗುವಂತಹ ಲಕ್ಷಣಗಳು ಈ ದಿನ ನಿಮಗೆ ಮೇಷರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ವೃಷಭ ರಾಶಿ, ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ ಉಂಟಾಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಅಂದರೆ ಇವತ್ತು ನಿಧಾನವಾಗಿ ಕೆಲಸ ಕಾರ್ಯಗಳು ನೆರವೇರುವಂಥದ್ದು ಕೂಡ ನಾವು ಈ ವೃಷಭ ರಾಶಿಯವರಿಗೆ ನೋಡ್ಬೋದು. ಹಾಗೆ ನೀವೆಷ್ಟೇ ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುವಂಥದ್ದು. ನೋಡಿ, ಯಾವುದೇ ಕಾರಣಕ್ಕೂ ಇವತ್ತು ತಾಳ್ಮೆ ಕಳ್ಕೊಬಾರ್ದು ಅಂತ ಹೇಳ್ತಾರೆ. ಎಷ್ಟು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಅಥವಾ ನೋಡಿ ಯಾವಾಗ ತಾಳ್ಮೆ ಕೆಡುತ್ತೆ ಅಂದರೆ ಮಾಡುವ ಕೆಲಸ ಕಾರ್ಯದಲ್ಲಿ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ. ನೋಡಿ, ಮಾತಲ್ಲೂ ಕೂಡ ನಾವು ವಿಶೇಷವಾಗಿ ಜಾಗರೂಕತೆಯಿಂದ ಇವತ್ತು ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗೆ ಅನಾವಶ್ಯಕ ಖರ್ಚುಗಳ ಮೇಲೆ ಕೂಡ ಹಿಡಿತ ಇರಬೇಕಾಗುತ್ತೆ. ಏನಾದರೂ ತುಂಬ ಅನಾವಶ್ಯಕವಾಗಿ ಖರ್ಚು ಮಾಡೋದು ಕೂಡ ಇವತ್ತು ನಿಮಗೆ ಅನಾನುಕೂಲವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ನೋಡ್ಬೋದು. ಹಾಗಾಗಿ ಅನಾವಶ್ಯಕ ಖರ್ಚುಗಳ ಬಗ್ಗೆ ಹಿಡಿತ ಇರಬೇಕಾಗುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುವಂಥದ್ದು. ಯಾರೆಲ್ಲ ಈ ಮಿಥುನ ರಾಶಿಗಳು ಇರ್ತೀರಾ, ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿ ಕಾಣುತ್ತೆ, ಹಾಗೆ ಕೌಟುಂಬಿಕ ಸಮಸ್ಯೆಗಳು ಕೂಡ ಪರಿಹಾರಗಳು ಕೂಡ ದೊರಕುವಂಥದ್ದು, ಮತ್ತು ದೊರಕುವುದರಿಂದ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ. ನೋಡಿ, ಯಾವಾಗ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಆವಾಗ ಮಾನಸಿಕವಾಗಿ ಕೂಡ ನಾವು ನೆಮ್ಮದಿಯಿಂದ ಇರುವಂಥದ್ದು ಕೂಡ ನಾವು ಇವತ್ತು ಮಿಥುನ ರಾಶಿಯವರಿಗೆ ನೋಡಬಹುದಾಗಿದೆ. ಹಾಗೆ ಕಟಕ ರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಇಲಾಖೆಗಳಲ್ಲಿ ಮುಂಬಡ್ತಿ ಸಾಧ್ಯತೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಯಾರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇವತ್ತು ನಿಮ್ಮ ಮಾಡುವ ಕೆಲಸ ಕಾರ್ಯದಲ್ಲಿ ಮುಂಬಡ್ತಿ ಸಿಗುವಂತಹ ಲಕ್ಷಣ ಕಾಣ್ತಾ ಇದೆ. ಅಂದರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅದರಲ್ಲಿ ಇನ್ನೂ ಮುಂದಕ್ಕೆ ಹೋಗುವಂತಹ ಲಕ್ಷಣಗಳು ನಿಮಗೆ ಇವತ್ತು ಕಟಕ ರಾಶಿಯವರಿಗೆ ಕಾಣ್ತಾ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಕೂಡ ಮಾಡುವಂಥದ್ದು. ಇವತ್ತು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವಂತಹ ಶುಭ ದಿನ ಮತ್ತು ಶುಭ ಲಕ್ಷಣಗಳು ಕೂಡ ಇವತ್ತು ವಿಶೇಷವಾಗಿ ಕಾಣ್ತಾ ಇದೆ ಕಟಕ ರಾಶಿಯವರಿಗೆ. ಹಾಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ನೋಡಿ, ಏನು ಹೇಳ್ತು ಕಟಕ ರಾಶಿಯವರಿಗೆ, ಇವತ್ತು ನೀವು ಯಾರಿರ್ತೀರ ಈ ಸರ್ಕಾರಿ ಕೆಲಸಗಳಲ್ಲಿ ಏನಾದರೂ ಕೆಲಸ ಮಾಡೋರಿಗೆ ಮುಂಬರ್ತಿ ಅಂತಂದರೆ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ. ತುಂಬ ದಿವಸದಿಂದ ಜನ ಹೇಳ್ತಾ ಇರ್ತಾರೆ, ನಾವು ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ, ನಮ್ಮನ್ನು ಯಾರು ಗುರುತಿಸ್ತಲೇ ಇರಲ್ಲ, ಮತ್ತು ಏನು ನಿಮಗೆ ಅನುಕೂಲಗಳು ಮಾಡ್ತಾ ಇರಲ್ಲ, ಅವೆಲ್ಲವಕ್ಕೂ ಕೂಡ ಕಟಕ ರಾಶಿಯವ್ರಿಗೆ ಇವತ್ತು ವಿಶೇಷವಾಗಿರುವಂತಹ ದಿನ. ಇವತ್ತು ನಿಮಗೆ ಅಂದರೆ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ದೊರಕುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಸಿಂಹರಾಶಿ, ಈ ದಿನ ಬಹಳ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಇವತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ದಿನದ ವೃತ್ತಿ ಜೀವನದಲ್ಲಿ ತುಂಬ ಕಷ್ಟದಿಂದ ಕೂಡಿರುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು. ಹಾಗೆ ಅನಿರೀಕ್ಷಿತ ದೂರದ ನೆಂಟರ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೋ ಒಂದು ನೆಂಟರ ಭೇಟಿ ಅಂದರೆ ದೂರದ ಯಾರೋ ನೆಂಟರ ಭೇಟಿ ಆಗುವಂತಹ ಅನಿರೀಕ್ಷಿತವಾಗಿ ನೋಡಿ ಗೊತ್ತೇ ಇರಲ್ಲ. ಅಂದರೆ ನಿಮ್ಗೆ ಇವತ್ತು ಅವೇನು ಆ ಸೂಚನೆಗಳು ಇರಲ್ಲ. ಅಂತಹ ಒಂದು ನೆಂಟರ ಭೇಟಿಯಾಗುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಕಾಣ್ತಾ ಇದೆ. ಮತ್ತು ಆರೋಗ್ಯದ ಕಡೆ ಕೂಡ ಗಮನ ಹರಿಸೋದು ತುಂಬ ಮುಖ್ಯವಾಗಿರುವಂಥದ್ದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೂಡ ಹರಿಸಬೇಕಾಗುತ್ತೆ. ಹಾಗೆ ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಅಷ್ಟೊಂದು ಲಾಭ ತರಲಾರದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಏನಾದರೂ ಹಣದ ವಿಚಾರವಾಗಿ ಅಥವಾ ವ್ಯಾಪಾರಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಅಥವಾ ಹಣಕಾಸು ಕೊಡೋದಾಗಲಿ ತಗೊಳ್ಳೋದಾಗಲಿ ಮಾಡಿದ್ರೆ ಇವತ್ತು ಅನಾನುಕೂಲಗಳು ಸೃಷ್ಟಿಯಾಗುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಹಣದ ವಿಚಾರದ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಹಾಗೆ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವಂಥದ್ದು, ವಾಹನ ಸವಾರರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ನೋಡಿ, ಕನ್ಯಾ ರಾಶಿಯವರಿಗೆ ಏನು ಹೇಳ್ತಾ ಇದೆ, ಧಾರ್ಮಿಕವಾಗಿ ನೀವು ಇವತ್ತು ಒಂದು ಆಸಕ್ತಿ ಹೆಚ್ಚಾಗುವಂಥದ್ದು. ಯಾಕೆಂದರೆ ಶರನ್ನವರಾತ್ರಿಯ ಸಂದರ್ಭ ದೇವರುಗಳ ಒಂದು ಪೂಜಾ ವಿಧಿವಿಧಾನಗಳನ್ನು ನೋಡಲಿಕ್ಕಾಗಲಿ ಅಥವಾ ಆಗ್ಲಿಕ್ಕಾಗಲಿ ಆ ಭಗವತ್ ಪ್ರೇರಣೆ ಆಗುವಂಥದ್ದು ಕೂಡ ನೋಡ್ಬೋದು. ಮತ್ತು ನೀವು ವಿಶೇಷವಾಗಿ ವಾಹನ ಸವಾರರು ಯಾರೆಲ್ಲ ಇರ್ತೀರಾ, ತುಂಬ ಎಚ್ಚರಿಕೆಯಿಂದ ಇವತ್ತು ವಾಹನ ಸವಾರಣೆ ಮಾಡಬೇಕಾಗುತ್ತೆ. ಹಾಗೆ ತುಲಾರಾಶಿ, ಕೆಲಸದಲ್ಲಿ ನಿಮ್ಮ ಮೇಲೆ ವಿನಾಕಾರಣ ಆರೋಪಗಳು ಮಾಡುವಂಥದ್ದು. ನೋಡಿ, ತುಲಾರಾಶಿಯವ್ರಿಗೆ ಏನು ಹೇಳ್ತಿದೆ, ಎಲ್ಲೋ ಒಂದು ಹತ್ರ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲಿ ವಿನಾಕಾರಣ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ವಿನಾಕಾರಣ ನಿಮ್ಮ ಮೇಲೆ ಕೆಟ್ಟ ಅಪಾದನೆಗಳು ಕೂಡ ಬರುವಂಥದ್ದು ನಾವು ಇವತ್ತು ನೋಡ್ಬೋದಾಗಿದೆ. ಹಾಗೆ
ಸ್ನೇಹಿತರಿಂದಾಗಿ ಬಹುದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ನೋಡಿ, ಜೊತೆಲಿರೋರಿಂದ ಇವತ್ತು ವಿಶೇಷವಾಗಿ ಯಾವುದೋ ತುಂಬ ಸಮಸ್ಯೆಗಳು ತುಂಬ ಬಳಲ್ತಾ ಇರ್ತೀರ, ಅವೆಲ್ಲವಕ್ಕೂ ಕೂಡ ನೋಡಿ, ನಾವು ಯಾವುದೋ ಒಂದು ಕೆಲವೊಂದು ವಿಚಾರಗಳು ಮನೇಲಿ ಹೇಳಲಿಕ್ಕೆ ಆಗಲ್ಲ, ಅಂಥ ವಿಚಾರಗಳನ್ನು ಕೂಡ ನಾವು ನಮ್ಮ ಸ್ನೇಹಿತರ ಬಳಿ ಹೇಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಅಂಥ ಸ್ನೇಹಿತರಿಂದ ನಮಗೆ ಇವತ್ತು ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣುವಂಥದ್ದು. ಯಾರೆಲ್ಲ ಈ ವೃಶ್ಚಿಕ ರಾಶಿಗಳು ಇರ್ತೀರಾ, ರಾಜಕೀಯವಾಗಿ ಆಗಲಿ ಅಥವಾ ಸಾಮಾಜಿಕವಾಗಿ ಆಗಲಿ ಇವತ್ತು ಪ್ರಗತಿ ಕಾಣ್ತೀರಾ. ಮತ್ತು ಪ್ರೇಮ ಪ್ರಕರಣದಿಂದ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಹೇಳ್ತಿದ್ದೆ, ಪ್ರೇಮ ಪ್ರಕರಣದಿಂದ ತೊಂದರೆ ಸಿಕ್ಕಿ ಹಾಕಿಕೊಳ್ತಾರೆ. ಕೆಲವರು ಹೇಳ್ಬೋದು, ನಾವು ಯಾರು ಈ ಪ್ರೇಮ ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆದರೆ ಯಾರೋ ಲವ್ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ನೀವು ಏನೋ ಒಳ್ಳೇದು ಮಾಡೋಣ ಅಂತ ಹೋಗ್ತೀರಾ, ಅವ್ರ ಬಗ್ಗೆ ಎಲ್ಲೋ ಮಾತಾಡೋಕೆ ಹೋಗ್ತೀರಾ, ಅದರಿಂದನೂ ಕೂಡ ನಿಮಗೆ ತೊಂದರೆಗಳು ಅನುಭವಿಸೋದು ಕೂಡ ನೋಡ್ಬೋದು. ಹಾಗಾಗಿ ಇವತ್ತು ಹಿಂದೆ ಮುಂದೆ ಯೋಚನೆ ಮಾಡಿ, ಯಾರೇ ಆಗಲಿ ಈ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೀವು ವ್ಯವಹಾರ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಹಾಗೆ ಧನಸ್ಸು ರಾಶಿ, ವೃತ್ತಿ ಬದಲಾವಣೆ ಅಥವಾ ಮಾರ್ಗ ಬದಲಾವಣೆ ಸಾಧ್ಯತೆ. ನೋಡಿ, ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಇವತ್ತು ವೃತ್ತಿ ಬದಲಾವಣೆ ಆಗುತ್ತೆ. ಈಗ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ತುಂಬ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ಮತ್ತು ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮ್ಮನ್ನು ಗುರುತಿಸ್ತಾ ಇರಲ್ಲ. ಅಂಥ ಒಂದು ಸ್ಥಳಗಳಿಂದ ನೀವು ಬೇರೆ ಕಡೆ ಗಮನ ಹರಿಸುವುದು ಕೂಡ ಇವತ್ತು ನೋಡ್ಬೋದು ಧನಸ್ಸು ರಾಶಿಯವರಿಗೆ. ಹಾಗೆ ಕೃಷಿಕರಿಗೆ ಹೆಚ್ಚಿನ ಧನ ಆಗಮನ ನಿರೀಕ್ಷೆ ಕೂಡ ಇರುವಂಥದ್ದು. ಯಾರೆಲ್ಲ ಕೃಷಿಕರು ಇರ್ತೀರ ಧನಸ್ಸು ರಾಶಿಯವರು, ಹೆಚ್ಚಿನ ಧನಾಗಮನ ನಿರೀಕ್ಷೆ ಕೂಡ ಇವತ್ತು ನೀವು ಮಾಡಬಹುದಾಗಿದೆ. ಹಾಗೆ ಉದ್ಯೋಗ ಅವಕಾಶಗಳು ಕೂಡ ಅರಸಿ ಬರುವಂಥದ್ದು. ಹಾಗೆ ನೋಡಿ, ನಿಮಗೆ ವಿಶೇಷವಾಗಿ ಈ ದಿವಸ ಏನಿದೆ, ನಿಮಗೆ ಉದ್ಯೋಗ ಅವಕಾಶಗಳಂದರೆ ಬೇರೆ ಕಡೆ ಎಲ್ಲೋ ಉದ್ಯೋಗ ಅವಕಾಶಗಳು ಕೂಡ ಅರಸಿ ಬರುವಂತಹ ಲಕ್ಷಣಗಳು ಈ ಧನಸ್ಸು ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಮಕರ ರಾಶಿ, ರಾಜಕೀಯ ವರ್ಗದವರಿಗೆ ಶತ್ರುಗಳಿಂದ ತೊಂದರೆ. ನೋಡಿ, ಏನು ಹೇಳ್ತಾ ಇದೆ, ರಾಜಕೀಯದಲ್ಲಿ ಯಾರಿರ್ತೀರಾ, ನೋಡಿ, ರಾಜಕೀಯದಲ್ಲಿರುವವರಿಗೆ ಶತ್ರುಗಳಿಂದ ತೊಂದರೆ ಯಾವತ್ತೂ ಕೂಡ ಇದ್ದಿದ್ದೆ. ಆದರೆ ಇವತ್ತು ಈ ಮಕರ ರಾಶಿಯವರು ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ, ಶತ್ರುಗಳಿಂದ ತೊಂದರೆ ಕಾಣ್ತಾ ಇದೆ. ಹಾಗೆ ವ್ಯವಹಾರದಲ್ಲಿ ಅಧಿಕ ಲಾಭಾಂಶ ಕೂಡ ಕಂಡು ಬರುವಂಥದ್ದು. ಮಾಡುವ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಇವತ್ತು ಲಾಭಾಂಶ ಹೆಚ್ಚಳ ಆಗುವಂತಹ ಲಕ್ಷಣಗಳು ಕೂಡ ಈ ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಕೂಡ ಸಾಧಿಸುವಂಥದ್ದು. ಯಾವುದೇ ವೃತ್ತಿ ಮಾಡ್ತಾ ಇರಿ, ಅಲ್ಲಿ ಪ್ರಗತಿ ಕೂಡ ಇವತ್ತು ಕಾಣ್ತಾ ಇದೆ. ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ಮುಂದಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕುಂಭರಾಶಿ, ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಿರಿ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಈ ಭೂಮಿಗೆ ಸಂಬಂಧಪಟ್ಟಂತಹ ತುಂಬ ತೊಂದರೆ ಅನುಭವಿಸ್ತಾ ಇರ್ತೀರಾ. ಏನೋ ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತೀರಾ, ಅಥವಾ ಏನೋ ಒಂದು ಮಾರಾಟ ಮಾಡಿರ್ತೀರಾ, ಅದರಿಂದ ಹಣ ಕೊಡ್ತಾ ಇರಲ್ಲ, ಅಥವಾ ಏನೋ ತೊಂದರೆ, ಯಾರೋ ಒಬ್ಬರು ಬಂದು ತೊಂದರೆ ಮಾಡ್ತಾ ಇರ್ತಾರೆ. ಇವೆಲ್ಲವಕ್ಕೂ ಕೂಡ ಇವತ್ತು ತೊಂದರೆಗಳು ನಿಮಗೆ ಭೂಮಿಯಿಂದ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕುಂಭರಾಶಿಯವರಿಗೆ. ಹಾಗೆ ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರುವಂಥದ್ದು. ಏನಾದರೂ ಸಾಲದ ವಿಚಾರ ಮಾಡಬೇಕು, ಸಾಲ ತಗೊಳ್ಳೋದು ಅಥವಾ ಕೊಡೋದಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇವತ್ತು ಕೆಲಸ ಮಾಡಬೇಕಾಗುತ್ತೆ ಕುಂಭರಾಶಿಯವರು. ಹಾಗೆ ಸ್ವಯಂ ಉದ್ಯೋಗಿಗಳಿಗೆ ಅಧಿಕ ಲಾಭ ಕಂಡು ಬರುವಂಥದ್ದು. ಯಾರೆಲ್ಲ ಕುಂಭರಾಶಿಯವರು ಸ್ವಂತಕ್ಕೆ ಕೆಲಸ ಮಾಡ್ತಾ ಇರ್ತೀರಾ, ನೋಡಿ, ಯಾವಾಗ ಸ್ವಂತಕ್ಕೆ ಕೆಲಸ ಮಾಡ್ತೀವಿ ನಮಗೆ ಅದರಿಂದ ಲಾಭಾಂಶ ಹೆಚ್ಚಾಗಿರುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ಕಡೆಯ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಈ ದಿನ ಬರುವ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಳ್ಳುವಿರಿ. ನೋಡಿ, ಈ ಮೀನರಾಶಿಯವರು ಚಂಚಲ ಮನಸ್ಸು ಜಾಸ್ತಿ ಅಂತ ಹೇಳ್ತಿರ್ತೀವಿ ಯಾವಾಗಲೂ. ಯಾಕಂದರೆ ಈ ಒಂದು ರಾಶಿಯ ಲಕ್ಷಣ ಆಗಿರುತ್ತೆ ಅದು. ಆದರೆ ಇವತ್ತು ಬರುವಂತಹ ಯಾವುದೇ ರೀತಿಯ ಅವಕಾಶಗಳಾಗಿದ್ರೂ ಕೂಡ ಅದನ್ನು ನೀವು ಉಪಯೋಗ ಮಾಡಿಕೊಳ್ತೀರಾ. ಅದರಿಂದ ನಿಮಗೆ ಉತ್ತಮ ಮುಂದೆ ನಮ್ಮ ಮಾಡುವ ಕೆಲಸ ಕಾರ್ಯಗಳು ಉತ್ತಮ ಸ್ಥಿತಿಯಲ್ಲಿ ಕೂಡ ಇರುವುದು ನೋಡ್ಬೋದು. ಮತ್ತು ಕೌಟುಂಬಿಕ ಕಲಹಗಳಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಕಾಣುವಂಥದ್ದು. ಅಂದರೆ ಮನೆಯಲ್ಲೇ ಏನೋ ಒಂದು ಚಿಕ್ಕ ಪುಟ್ಟ ಕಿರಿಕಿರಿಗಳು ಆಗ್ತಾ ಇರುತ್ತೆ, ಅದರಿಂದ ಮನಸ್ಸಿಗೆ ತೊಂದರೆ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಕಾಣ್ತಾ ಇದ್ದೀರಾ. ಹಾಗಾಗಿ ಇವತ್ತಿನ ದಿನ ಯಾವ ರೀತಿ ಕಳಿಬೇಕು ಅಂತ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿಯ ತೊಂದರೆಗಳು ಎಲ್ಲವನ್ನೂ ಕೂಡ ನೀವು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಪ್ರಾರಂಭವನ್ನು ಮಾಡಿ ಇವತ್ತು ಮೀನರಾಶಿಯವರಿಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ದಿನದ 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗಾಗಿ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿಯನ್ನ ಮಾಡಬಹುದು. ಇನ್ನು ಬೆಂಗಳೂರಿನ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಹಿಂಭಾಗ ಅಂಚಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಗುರೂಜಿಯವರ ಒಂದು ಕಚೇರಿ ಇರುವಂಥದ್ದು. ಗುರೂಜಿಯವರ ಕಚೇರಿಗೆ ನೀವು ಭೇಟಿಯನ್ನು ನೀಡಬಹುದು. ನಿಮ್ಮ ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗಾಗಿ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ಇನ್ನು ಮುಂದಿನ ಭಾಗದಲ್ಲಿ ನೋಡುವುದಾದ್ರೆ ಇಂದಿನ ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇವತ್ತು ನಾವು ಮಾತನಾಡುವಂತಹ ವಿಷಯ ಆಗಿರುವಂಥದ್ದು, ಯಾವುದಾದ್ರೂ ಒಂದು ವ್ರತವನ್ನ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಯಾವುದೇ ಒಂದು ಸಮಾರಂಭ ಆಗಿರ್ಬೋದು ಅಥವಾ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದೀರಾ ಅಂತಂದಾಗ ಯಾವ ರೀತಿ ವಿಧಿವಿಧಾನಗಳನ್ನ, ಅದೇ ರೀತಿ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಈ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿಯವರೇ, ನೋಡಿ, ತುಂಬ ವಿಶೇಷವಾಗಿರುವಂತಹ ಪ್ರಶ್ನೆ ಆಗಿರುತ್ತೆ ಇದು. ಯಾಕಂದರೆ ನಾವೇನಾದರೂ ಒಂದು ಪೂಜೆ ಮಾಡಬೇಕು, ಒಂದು ವ್ರತ ಮಾಡಬೇಕು ಅಂದ್ಕೊಂಡಿದ್ದಾಗ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ ಶಾಸ್ತ್ರ ಹೇಳುತ್ತೆ. ನಾವು ಏನೇ ಮಾಡಿದ್ರೂ ಕೂಡ ಅರ್ಥ ಸಹಿತವಾಗಿ ಪೂಜೆ ಮಾಡಬೇಕು. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಪುರೋಹಿತರು ಅವ್ರಿಗೆ ಹೇಳ್ತಾ ಇರ್ತಾರೆ, ಹಿಂಗೆ ಮಾಡಬೇಕು, ಹೂವು ಹಾಕಬೇಕು, ಮತ್ತು ಅಕ್ಷತೆ ಹಾಕಬೇಕು, ತೊಗೊಳ್ಳಿ. ಇವ್ರು ಏನಾಗ್ಬಿಡುತ್ತೆ, ಎಲ್ಲೋ ಒಂದು ಮನೆಗೆ ಗೃಹ ಪ್ರವೇಶನೋ ಅಥವಾ ಏನೋ ಒಂದು ವ್ರತ ಮಾಡ್ತಾ ಇರ್ತಾರೆ. ಏನಾಗ್ಬಿಡುತ್ತೆ, ಈಗ ಅವರನ್ನು ಮಾತಾಡಿಸ್ತಾ ಇರ್ತಾರೆ, ಇಲ್ಲಿ ಪೂಜೆನೂ ಮಾಡ್ತಾ ಇರ್ತಾರೆ, ಒಂದು ಕಡೆ ಮಾತಾಡಿಸ್ತಾ ಇರ್ತಾರೆ, ಒಂದು ಕಡೆ ಇವ್ರನ್ನ ಮಾತಾಡ್ಸೋದು ಅಥವಾ ಎಲ್ಲೋ ಬೇರೆ ಕಡೆ ನೋಡೋದು. ಅರ್ಥನೇ ಆಗಿರಲ್ಲ ಅವ್ರಿಗೇನೋ, ಏನೋ ಬಂದಿದ್ದಾರೆ ಬಿಡು, ಏನೋ ಮಂತ್ರ ಹೇಳ್ತಾ ಇದ್ದಾರೆ, ಏನೋ ಪೂಜೆ ಮಾಡ್ತಾ ಇದ್ದಾರೆ, ಏನೋ ಹೋಮ ಮಾಡ್ತಾ ಇದ್ದಾರೆ ಅಂತ ಯಾವತ್ತೂ ಕೂಡ ಮಾಡಬಾರ್ದು. ಯಾಕಂದರೆ ಅಷ್ಟು ನಿಯಮ ನಿಷ್ಠೆಯಿಂದ ಪೂಜೆ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಸ್ವಂತಕ್ಕೋಸ್ಕರ ಮಾಡ್ತಾ ಇರೋದು. ಈ ಪುರೋಹಿತರದ್ದು ಏನು, ಅವ್ರ ಕರ್ತವ್ಯ ಏನು, ಪೂಜೆ ಮಾಡಿಸೋದು ಅಷ್ಟೇ ಕರ್ತವ್ಯ ಆಗಿರುತ್ತೆ. ಆದರೆ ಆ ಫಲಾನುಫಲಗಳನ್ನು ಅನುಭವಿಸೋರು ಯಾರು? ಒಳ್ಳೇದು ಬಂದ್ರೂ ಅವ್ರಿಗೇನೆ, ಕೆಟ್ಟದಾದ್ರೂ ಕೂಡ ಯಾಕೆ ಕರ್ತ ಯಾರಿರ್ತಾರೆ ಅವ್ರಿಗೇನೆ. ಹಾಗಾಗಿ ಕರ್ತ ಮುಖ್ಯನಾಗಿರ್ತಾನೆ ಪೂಜಾ ಒಂದು ಸಂದರ್ಭದಲ್ಲಿ. ಯಾಕೆ ಅರ್ಚಕ ಎಷ್ಟು ಮುಖ್ಯ ಇರ್ತಾರೆ, ಅಷ್ಟೇ ಮುಖ್ಯ ಇವ್ರಿಗೂ ಕೂಡ ಇರುವಂಥದ್ದು, ಕರ್ತನಿಗೆ. ಯಾಕಂದರೆ ನಾವು ಅವ್ರಿಗೋಸ್ಕರ ಒಂದು ಪೂಜೆ ವಿಧಾನ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅರ್ಥಸಹಿತವಾಗಿ ಆ ಪುರೋಹಿತರು ಕೂಡ ಅವರ ಕರ್ತವ್ಯ ಏನು, ಒಂದು ಕರ್ತನಿಗೆ ಅವ್ರಿಗೆ ಆಧ್ಯಾತ್ಮಿಕವಾಗಿ ಮತ್ತು ಅವರಿಗೆ ಏನೆಲ್ಲ ಪೂಜೆಗಳು ಮಾಡ್ತಾ ಇದ್ದೀವಿ ಅದನ್ನು ತಿಳಿಸ್ಕೊಡ್ತಾ ಆ ಪೂಜಾ ವಿಧಿವಿಧಾನಗಳ ಬಗ್ಗೆ ನಾವು ಹೇಳ್ತಾ ಪೂಜೆಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಪೂಜೆ ಸಂದರ್ಭದಲ್ಲಿ ಮತ್ತು ಪೂಜಾ ಸಂಕಲ್ಪ ಯಾವ ರೀತಿ ಇರಬೇಕು ಅಂತ ನೋಡಿ, ಈ ಏನೇ ಪೂಜೆ ಮಾಡಿದ್ರು ಕೂಡ ನಾವು ಸಂಕಲ್ಪ ಮುಖಾಂತರವಾಗೇ ಮಾಡ್ತೀವಿ. ಒಂದು ಕಂಕಣ ನೋಡಿ, ನಾವೆಲ್ಲೇ ಪೂಜೆ ಮಾಡಿ ಪ್ರಥಮವಾಗಿ ಏನು ಮಾಡ್ತೀವಿ, ಒಂದು ಪುಣ್ಯಗಳು ಮನೆಯಲ್ಲಿ ಒಂದು ಶುದ್ಧಿಗೋಸ್ಕರ ಪುಣ್ಯ ಮಾಡ್ತೀವಿ, ಕಂಕಣವನ್ನು ಕಟ್ತೀವಿ, ತದನಂತರ ಸಂಕಲ್ಪವನ್ನು ಕೂಡ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಅವರ ಮನಸ್ಸು ಯಾವ ರೀತಿ ಇರಬೇಕು ಅಂತ ನೋಡಿ. ಈಗ ಹೋಮ ಆಗಲಿ ಮತ್ತು ಯಾವುದೋ ವ್ರತಗಳಾಗಲಿ ಅದೆಲ್ಲ ಎರಡನೇ ಭಾಗವಾಗಿ ಬರುತ್ತೆ. ಮೊದಲನೇ ಭಾಗವಾಗಿ ಸಂಕಲ್ಪನೆ ಬರುವಂಥದ್ದು. ಯಾಕಂದರೆ ನಾವು ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ, ಏನು ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಯಾರು ಪೂಜೆ ಮಾಡ್ತಿದ್ದೀವಿ ಅಂತ ಭಗವಂತನ ಬಳಿ ನಿವೇದನೆ ಮಾಡುವಂಥದ್ದೇ ಸಂಕಲ್ಪ. ಈ ಒಂದು ಸಂದರ್ಭದಲ್ಲಿ ನಾವು ಮನಸ್ಸನ್ನು ಹಿಡಿತದಲ್ಲಿಡಬೇಕು. ಚಿತ್ತ ಶಾಂತಿಯಿಂದ ನಾವು ಆ ಪುರೋಹಿತರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೋಬೇಕಾಗುತ್ತೆ. ಅದೇ ಸಂಕಲ್ಪ ಅಂತ ನೋಡಿ. ನಾವೆಲ್ಲೋ ನಮ್ಮ ಮನಸ್ಸು ಎಷ್ಟು ಚಂಚಲ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿದಾರಂತೆ. ಅಂದರೆ ಒಂದು ಕೋತಿಗೆ ಹೋಲಿಸಿದ್ದಾರೆ, ಒಂದು ಮಂಗಕ್ಕೆ ನಮ್ಮ ಮನಸ್ಸನ್ನು ಹೋಲಿಸಿದ್ದಾರೆ. ನಾವು ನೋಡ್ತಿರ್ತೀವಲ್ಲ, ಸಾಮಾನ್ಯವಾಗಿ ಒಂದು ಕೋತಿ ಎಷ್ಟು ಚಂಚಲವಾಗಿರುತ್ತೆ, ಇದ್ದತ್ರ ಇರಲ್ಲ ಕೋತಿ. ಅದನ್ನು ಕಾಡು ಕೋತಿಗೆ ಹೋಲಿಕೆ ಮಾಡಿ, ಅಂದರೆ ಕಾಡು ಕೋತಿ ಇನ್ನೆಷ್ಟು ಚಂಚಲವಾಗಿರುತ್ತೆ. ಅಂಥ ಕಾಡು ಕೋತಿಯನ್ನು ಈ 3 ದಿನ ಏನು ಮಾಡಬೇಕು, ಒಂದು ಬೋನಲ್ಲಿ ಕೂಡಾಕ್ಬಿಡ್ಬೇಕಂತೆ. ಕೂಡ ಹಾಕಿದ್ರೆ ಇನ್ನೆಷ್ಟು ಅದು ಚಂಚಲವಾಗಿರುತ್ತೆ ನೋಡಿ, ಯೋಚನೆ ಮಾಡಿ. ಮತ್ತು ಅಂಥ ಕೋತಿಗೆ 3 ದಿನ ಊಟನೇ ಕೊಡಬಾರ್ದಂತೆ. ಈಗ ಕಾಡಲ್ಲಿ ಸುತ್ತಾಡ್ಕೊಂಡು ಇದ್ದಂಥ ಕೋತಿ ತೊಗೊಂಡ್ಬಂದು ಬೋನಲ್ಲಿ ಹಾಕಿದ್ರೆ ಆ ಬೋನಲ್ಲಿ ಹಾಕಿರೋ ಕೋತಿಗೆ ಊಟನೇ ಕೊಟ್ಟಿರುವಂಥ 3 ದಿನ. ಇನ್ನೆಷ್ಟು ಅದು ಹೆಂಗೆ ಆಡ್ತಾ ಇರುತ್ತೆ ನೋಡಿ. ಅಂಥದಕ್ಕೆ ಕಲ್ಗಳು ತಗೊಂಡು ಹೊಡಿಬೇಕಂತೆ. ಈ ಕಲ್ಲು ತಗೊಂಡು ನೋಡಿದಾಗ ಇನ್ನೆಷ್ಟು ಚಂಚಲ ಆಗಿರುತ್ತೆ ಅದು ನೋಡಿ. ಅದ್ರ ಪ್ರಭಾವ ಯಾವ ರೀತಿ ಇರುತ್ತೆ, ಆ ಕೋತಿ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಕೋತಿ ಹೆಂಗೆ ಆಡ್ತಿರುತ್ತೆ, ಅಷ್ಟು ಚಂಚಲವಾಗಿ ನಮ್ಮ ಮನಸ್ಸಿರುತ್ತಂತೆ. ಇಂಥ ಮನಸ್ಸನ್ನು ನಾವು ಹಿಡಿತದಲ್ಲಿಡಬೇಕು ಪೂಜೆಯ ಸಂದರ್ಭದಲ್ಲಿ. ಈ ರೀತಿ ಇರುವ ಮನಸ್ಸನ್ನು ನಾವು ಹಿಡಿತದಲ್ಲಿಟ್ಟು ನಾವು, ಯಾಕೆಂದರೆ ಮನಸ್ಸು ನೋಡಿ, ನಾವು ಇಲ್ಲೇ ಇದ್ದರೂ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾವು ಬೆಂಗಳೂರಲ್ಲಿದ್ದರೆ ಇವಾಗಲೂ ಕೂಡ ಮೈಸೂರು ದಸರಾ ನೋಡ್ಕೊಂಬರ್ಬೋದು ಹೋಗಿ. 2 ನಿಮಿಷದಲ್ಲಿ ದಸರಾ ಏನು ನಡೀತಾ ಇದೆ, ಆನೆಗಳು ಏನು ಮಾಡ್ತಾ ಇದೆ, ಯಾರೆಲ್ಲ ಏನು ಮಾಡ್ತಾ ಇದೆ, ಇದೆಲ್ಲವೂ ಕೂಡ ನಾವು ಇಲ್ಲಿ ಕುತ್ಕೊಂಡೇ ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಅಯ್ಯೋ ಈಗೇನೋ ಒಂದು ಕೆಲಸ ಪೂಜೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ವ್ಯಾಪಾರ ಏನೋ ಉದ್ಯೋಗ ಅವ್ರದ್ದು ಇರುತ್ತೆ, ಆ ಕಡೆ ಗಮನ ಅಲ್ಲಿ ಏನು ಬಂತು. ಆಮೇಲೆ ಕೆಲವರಿಗೆ ಈ ಊಟ ತಿಂಡಿ ಪಾಪ, ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಪಾಪ ಅವರೇ ಇರ್ತಾರೆ ಮನೆಯಲ್ಲಿ, ಮೇಯ್ನ್ ಆಗಿರ್ತಾರೆ, ಈ ಕಡೆ ಮೊಬೈಲ್ ನೋಡ್ತಾ ಇರ್ತಾರೆ, ಈ ಕಡೆ ಪೂಜೆ ಮಾಡಿಸ್ತಾ ಇರ್ತಾರೆ, ಅಲ್ಲಿ ಊಟ ಬಂತೋ ಇಲ್ಲ ನೋಡ್ಕೋಬೇಕು, ಯಾರು ಬಂದರೂ ನೋಡ್ಕೋಬೇಕು. ಅದಕ್ಕೋಸ್ಕರನೇ ಕೆಲವೊಂದು ಸಂದರ್ಭದಲ್ಲಿ ಪೂಜೆಗೋಸ್ಕರ ನಾವು ಈಗ ಯಾಕೆಂದರೆ ಮಾಡ್ತಿರೋದು ನಮ್ಮ ಅನುಕೂಲಕ್ಕೋಸ್ಕರನೇ ಅಲ್ವಾ. ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಿರುವಾಗ ಭಗವಂತನ ಬಳಿ ನಾವು ನಿವೇದನೆ ಮಾಡ್ಕೋಬೇಕು, ನಾವು ಏನಕ್ಕೆ ಮಾಡ್ತಾಯಿದ್ದೀವಿ, ನಾವು ಏನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಾ. ಈ ಒಂದು ಸಂದರ್ಭದಲ್ಲೇ ನಾವು ಬೇರೆ ಕಡೆ ಗಮನ ಕೊಟ್ಟರೆ ನಮಗೇನು ಫಲಗಳು ಸಿಗುತ್ತೆ,
ಕೆಲವರು ನೋಡಿ ಪುತ್ರಕಾಮೇಷ್ಟಿಗೋಸ್ಕರ ಮಾಡ್ತಾ ಇರ್ತಾರೆ, ಅಂದರೆ ಮಕ್ಕಳಾಗಲಿ ಅಂತ ಕೆಲವರು ಪೂಜೆ ಮಾಡ್ತಾ ಇರ್ತೀವಿ. ಕೆಲವರು ಆರೋಗ್ಯ ಸಮಸ್ಯೆ, ತುಂಬ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಕೆಲವರು ಉದ್ಯೋಗ ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೋಸ್ಕರ ಮಾಡ್ತಾ ಇರ್ತಾರೆ, ಕೆಲವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅಲ್ವಾ. ಈ ರಾಜಕೀಯದವರಿಗೆ ದೃಷ್ಟಿದೋಷಗಳು ಜಾಸ್ತಿ ಇರುವಂಥದ್ದು, ಮತ್ತು ಋಣಬಾಧೆಗೋಸ್ಕರ ಇದು ನೋಡಿ ಧನಾಕರ್ಷಣೆಗೋಸ್ಕರ ಮಾಡ್ತಾ ಇರ್ತಾರೆ. ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನು ಮಾಡಬೇಕು ಗೊತ್ತಾಗಿರಲ್ಲ ಅವ್ರಿಗೆಲ್ಲ. ಯಾರೊಬ್ಬರು ಪುರೋಹಿತರೊಬ್ಬರು ಗುರುಜಿನೋ ನೀವು ಈ ಥರ ಋಣ ವಿಮೋಚನ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿರ್ತಾರೆ. ಅಥವಾ ದೃಷ್ಟಿದೋಷಗೋಸ್ಕರ, ಈ ದೃಷ್ಟಿದೋಷ ನಿವಾರಣೆಗೋಸ್ಕರ ಕೆಲವು ನಾವು ಶಕ್ತಿ ದೇವತೆಗಳು ಪೂಜೆ ಮಾಡ್ತೀವಿ, ಈ ಪ್ರತ್ಯಂಗಿರ ಹೋಮ ಹವನಾದಿಗಳನ್ನು ಮಾಡ್ತೀವಿ, ಸುದರ್ಶನ ಹೋಮಗಳನ್ನು ಮಾಡ್ತೀವಿ. ಇದೆಲ್ಲ ಹೇಳ್ಬಿಟ್ಟಿರ್ತಾರೆ. ಏನೋ ಗುರುಜಿಗಳು ಹೇಳಿದ್ರು ಅಂತೇಳಿ ಮನೆಯಲ್ಲಿ ಮಾಡಿಸಿ ನಮಗೇನು ಫಲ ಸಿಕ್ಕಿಲ್ಲ ಅಂತಂದರೆ ಯಾರಿದು ಕೊನೆ ಅಲ್ವಾ, ನಾವೇ ಹೊಣೆ ಆಗಿಬಿಟ್ಟಿದ್ವಿ. ಹಾಗಾಗಿ ಅದಕ್ಕೋಸ್ಕರ ಯಾವುದೇ ಒಂದು ಪೂಜಾ ಸಂದರ್ಭದಲ್ಲಿ, ಮತ್ತು ಹೆಣ್ಣುಮಕ್ಕಳು ಅಷ್ಟೇ ನೋಡಿ, ಯಾವುದೇ ಪೂಜೆ ಮಾಡಿ ಪ್ರಾತಃ ಕಾಲದಲ್ಲಿ ಎದ್ದು ಮನೆಯಲ್ಲಿ ರಂಗೋಲಿಗಳು ಹಾಕಬೇಕು, ಮತ್ತು ದಿನನಿತ್ಯ ಆ ದಿನ ತಲೆ ಸ್ನಾನ ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ತಲೆಯನ್ನು ಕೂದಲು ಹಂಗೆ ಬಿಡಬಾರ್ದು, ತಲೆ ಮುಡಿ ಕಟ್ಟೇ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ತಲೆ ಮುಡಿ ಕಟ್ಟಿ ಪೂಜೆ ಕೂತ್ಕೋಬೇಕಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ನಮ್ಮ ಒಂದು ಪ್ರಾಂತದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಮಗಳು ಆ ಗಂಡನ ಬಲಭಾಗದಲ್ಲಿ ಕುಳಿತುಕೊಂಡು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಲಕ್ಷ್ಮೀ ಸ್ವರೂಪ ಒಂದು ಹೆಣ್ಣು. ಕೆಲವೊಂದು ಕಡೆ ಎಡಭಾಗದಲ್ಲಿ ಕೂಡ ಕೂಡಿಸೋದಿದೆ. ಈಗ ಆಂಧ್ರ ಕಡೆ ಆ ಕಡೆ ಎಲ್ಲ ಕೆಲವೊಂದು ಕಡೆ ಎಡಭಾಗದಲ್ಲಿ ಕೂಡಿಸ್ತಾರೆ. ಆದರೆ ನಮ್ಮ ಪ್ರಾಂತೀಯದಲ್ಲಿ, ನಮ್ಮ ಒಂದು ಈ ಕರ್ನಾಟಕದಲ್ಲಿ ಬಲಭಾಗದಲ್ಲಿ ಕುಳಿತು ಪೂಜೆ ಮಾಡಬೇಕಾಗುತ್ತೆ. ಚಿತ್ತಶುದ್ಧಿಯಿಂದ ಮಾಡ್ಕೋಬೇಕು, ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡ್ಕೋಬೇಕಾಗುತ್ತೆ, ಕಂಕಣಬದ್ಧರಾಗಿ ಪೂಜೆ ಮಾಡ್ಕೋಬೇಕಾಗುತ್ತೆ, ಹಾಗೆ ಶುದ್ಧಿ ಮಾಡ್ಕೊಂಡು ಪೂಜೆ ಮಾಡ್ಕೋಬೇಕು. ಇದೆಲ್ಲವನ್ನು ಕೂಡ ತಿಳ್ಕೊಂಡು ಪೂಜೆ ಮಾಡಬೇಕು. ಈ ತಿಳಿದವನ್ನ ಯಾರು ತಿಳಿದಿರ್ತಾರೆ ಅಂಥವ್ರ ಹತ್ರನೇ ಪೂಜೆಗಳನ್ನು ಮಾಡಿಸ್ಕೋಬೇಕು. ಯಾಕೆಂದರೆ ಇವಾಗೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳಿದಿರುವಂಥವ್ರೆ. ಈಗ ಕೆಲವು ನೋಡಿ ಮನೇಲಿ ಬಂದು ಸ್ವಾಮಿ ನಮ್ಮ ಮನೇಲಿ ಪುಣ್ಯ ಮಾಡಬೇಕು ಅಂತ ಕೇಳ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತು ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ. ಈ ರೀತಿ ಒಬ್ಬ ಪುರೋಹಿತರು ಬಂದಾಗ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿ ನೀಟಾಗಿ ಪೂಜೆಗಳು ವಿಧಿವಿಧಾನಗಳಲ್ಲಿ ನಾವು ಭಾಗಿಯಾಗಿ ಪೂಜೆ ಮಾಡಿದಾಗ ನಮಗೆ ಅನುಕೂಲಗಳಾಗುವಂಥದ್ದು. ಸಂಕಲ್ಪ ಯಾವ ರೀತಿ ಕೂಡ ತಿಳ್ಕೊಬೇಕಾಗುತ್ತೆ. ನಮ್ಮ ಕೆಲವರಿಗೆ ಗೋತ್ರಗಳು ಗೊತ್ತಿರಲ್ಲ, ಮನೆ ದೇವರ ಹೆಸರು ಹೇಳ್ಕೊಳ್ತಾ ವಿಷ್ಣು ಗೋತ್ರ, ಕೆಲವರು ಶಿವಗೋತ್ರ ಅಂತ ಕೇಳೋದು ಕೂಡ ಇರುತ್ತೆ. ಮತ್ತು ಹಾಗೆ ನಮ್ಮ ನಕ್ಷತ್ರಗಳನ್ನು, ನಮ್ಮ ರಾಶಿಗಳನ್ನು ಹೇಳ್ತಾ ನಮ್ಮ ಹೆಸರುಗಳನ್ನು ಹೇಳ್ಕೊಂಡು ಭಗವಂತನ ಬಳಿ ನಿವೇದನೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೆಲವರಿಗೆ ನಕ್ಷತ್ರಗಳು ಕೂಡ ಗೊತ್ತಿರಲ್ಲ, ಅವರು ರಾಶಿ ಹೇಳ್ಕೊಳ್ತಾ ಮಾಡ್ಬೋದು. ಅದು ಏನೂ ಗೊತ್ತಿಲ್ಲ ಅಂತಂದರೆ ಅವ್ರ ಹೆಸರುಗಳನ್ನ ವಂಶ ಪಾರಂಪರ್ಯವಾಗಿ ಏನು ಹೆಸರುಗಳಿಟ್ಟಿರ್ತಾರೆ ಆ ಹೆಸರುಗಳನ್ನು ಹೇಳ್ತಾ ಇಂಥವರು ಈ ದಿವಸ ಈ ಒಂದು ಪೂಜೆ ಮಾಡ್ತಾ ಇದ್ದೀವಿ, ಒಂದು ವ್ರತ ಅಂದ್ಕೊಳ್ಳಿ, ಒಂದು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೀವಿ, ಇದರಿಂದ ಏನು ಫಲಗಳು ನಮಗೆ ಅಪೇಕ್ಷೆ ಇದೆ ಅದೆಲ್ಲವನ್ನು ಕೂಡ ಭಗವಂತನ ಬಳಿ, ಒಂದು ಉದ್ಯೋಗಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಮದುವೆ ವಿಚಾರ ಆಗಲಿ. ನೋಡಿ ಕೆಲವರಿಗೆ ಮದುವೆಗಳು ತುಂಬ ದಿನ ಆಗ್ತಾ ಇರಲ್ಲ, ಇವರೆಲ್ಲ ಹೋಗಿ ಈ ಕುಂಭ ವಿವಾಹ ಮಾಡ್ಕೊಳ್ಳೋದಿರುತ್ತೆ, ಮತ್ತು ಕದಲಿ ವಿವಾಹ ಮಾಡ್ಕೊಳ್ಳೋದಿರುತ್ತೆ, ಮತ್ತು ಈ ರಾಷ್ಟ್ರೇಶ ಬಲಿ, ಇದೆಲ್ಲವೂ ಕೂಡ ಇದೆಲ್ಲ ವ್ರತ ಪೂಜೆಗಳು ಮಾಡಬೇಕಂತಂದ್ರೆ ಏನು, ಪ್ರಥಮವಾಗಿ ಚಿತ್ತಶುದ್ಧಿ. ನಾವು ಅವಾಗಲೇ ಹೇಳ್ತಿರ್ತೀರಿ, ಭಗವಂತನಿಗೆ ಚಿತ್ತಶುದ್ಧಿಯಿಂದ ನಾವು ಭಗವಂತನಲ್ಲಿ ತಲ್ಲೀನರಾಗಿ ಪೂಜೆಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಪೂರ್ಣ ಫಲ ಸಿಗುವಂಥದ್ದು ನೋಡ್ಕೋಬೋದು. ಹಾಗಾಗಿ ಯಾರೆಲ್ಲ ಪೂಜೆಗಳು ಮಾಡಿಸ್ತಾ ಇರ್ತಾರೆ ಅವರು ಸಂಕಲ್ಪದಲ್ಲಿನೇ ಹೇಳ್ಕೋಬೇಕಾಗುತ್ತೆ. ಅಂದರೆ ಅವರಿಗೂ, ಅಂದರೆ ನಿಮಗೂ ಮತ್ತು ಅವ್ರು ಹೇಳ್ಕೋಬೇಕು, ನಮಗೂ ಮತ್ತು ನಮ್ಮ ಕುಟುಂಬ ವರ್ಗದವರಿಗೂ ಅಂತ. ಅಂದರೆ ಎಲ್ಲರಿಗೂ ಸೇರಿ ಮಾಡುವಂಥದ್ದು. ಯಾರೋ ಒಬ್ಬರು ಕೂತ್ಕೊಂಡ ತಕ್ಷಣ ಅವ್ರಿಗೆ ಪೂಜೆ ಅವ್ರದ್ದೇ ಅಂತಲ್ಲ, ಕುಟುಂಬ ವರ್ಗದವರಿಗೂ ಕೂಡ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯ, ಸುಖ, ಸೌಭಾಗ್ಯ, ಸತ್ಸಂತಾನ, ಶುಭ ಫಲಗಳು ದೊರಕಲೆ. ನೋಡಿ ಸತ್ಸಂತಾನ ಅಂತ ಹೇಳ್ತೀವಿ. ನೋಡಿ ಸತ್ಸಂತಾನ ಅಂತಂದರೆ ಮಕ್ಕಳು ಹುಟ್ಟೋದಷ್ಟೇ ಅಲ್ಲ, ಆ ಹುಟ್ಟಿದಂಥ ಮಕ್ಕಳು ಒಳ್ಳೆಯ ಒಂದು ನಿಷ್ಠಾವಂತರಾಗಬೇಕು, ಒಳ್ಳೆಯ ಬುದ್ಧಿಶಾಲಿಗಳಾಗಬೇಕು. ಈ ರೀತಿ ಸಂಕಲ್ಪದಲ್ಲೇ ಬರುವಂಥದ್ದು ಸತ್ಸಂತಾನ, ಸುಖಪ್ರಾಪ್ತ್ಯರ್ಥ. ಮತ್ತು ಹಾಗೆ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಗಳು ಸಿದ್ಧಿಸಬೇಕು ಅಂತ. ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಆಗಲಿ, ಧರ್ಮಾರ್ಥ ಕಾಮ್ಯ ಮೋಕ್ಷಗಳು ನಮಗೆ ಸಿಗಲಿ, ಲಭಿಸಲಿ ಅಂತ, ಸಿದ್ಧಿ ಆಗಲಿ ಅಂತ ಹೇಳ್ತಾ. ಹಾಗೆ ಯಾವುದೇ ರೀತಿ ನಾವು ಆವಾಗಲೇ ಹೇಳಿದ ರೀತಿ ಈ ಮೃತ್ಯು ದೋಷಗಳ ನಿವಾರಣೆಗೋಸ್ಕರ, ಹಾಗೆ ಆ ರೀತಿಯಲ್ಲಿ ನವಗ್ರಹಗಳು ಜಾತಕದಲ್ಲಿ ಏನಾದರೂ ತೊಂದರೆಗಳಿದ್ದರೆ ನೋಡಿ, ಸೂರ್ಯನು ಶೌರ್ಯವನ್ನು, ಚಂದ್ರನು ಇಂದ್ರ ಪದವಿಯನ್ನು, ಮಂಗಳನು ಸನ್ಮಂಗಳವನ್ನು, ಬುಧನು ಒಳ್ಳೆಯ ಬುದ್ಧಿಶಕ್ತಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರನು ಶುಭವನ್ನು, ಶನಿಯು ಸರ್ಮ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ಹಾಗೂ ಪಾರ್ವತಿ ರಮಣನಾದ ಮೃತ್ಯುಂಜಯನ ಅಪಮೃತ್ಯುವನ್ನು ಪರಿಹರಿಸಲಿ ಅಂತ. ಹಾಗೆ ಯಾವುದೇ ರೀತಿಯ ಅಪ್ರಾಪ್ತ ಲಕ್ಷ್ಮಿ, ನಮಗೆ ಹಣ ಬರೋದಿದ್ರೆ ಹಣ ಬರಬೇಕು, ಅಥವಾ ಆ ಬಂದಂತಹ ಲಕ್ಷ್ಮಿ ನಮ್ಮ ಹತ್ರ ಚಿರಕಾಲ ಸಂರಕ್ಷಣೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಯಾವುದೇ ಪೂಜೆ ಮಾಡಿ ನಮಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಾವು ಎಲ್ಲೋ ಪೂಜೆಗೆ ಯಾರೋ ಕರೆಸಿದ್ದಾರೆ, ಅವ್ರು ಮಾಡ್ತಾ ಇರ್ತಾರೆ, ನಾವು ಬೇರೆ ಕಡೆ ನೋಡಿದ್ರೆ ನಮಗೆ ಯಾವುದೇ ರೀತಿಯ ಫಲ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಯಾವುದೇ ಒಂದು ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ವ್ರತವನ್ನ ಮಾಡ್ತಾ ಇದ್ದೀರಾ, ಹೋಮ ಯಜ್ಞ ಯಾಗಾದಿಗಳನ್ನ ಮನೆಯಲ್ಲಿ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಕೆಲವೊಂದಷ್ಟು ವಿಧಿವಿಧಾನಗಳು ಏನಿದೆ ಅದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಆದರೆ ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ
ಮನಸ್ಸು ಹಿಡಿತದಲ್ಲಿರಬೇಕು, ಮನಸ್ಸನ್ನ ಚಂಚಲಗೊಳಿಸದೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಕೂಡ ಹೇಳಿದ್ರು. ಗುರೂಜಿಯವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿರುವಂಥದ್ದು. ಧನ್ಯವಾದಗಳು ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇದಾಗಿತ್ತು ಇಂದಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.